ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ 3 ವಿಷಯಗಳ ಬಗ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳ್ತೀನಿ. ಒಂದು, ಕೇಂದ್ರ ಸರ್ಕಾರದ ಹೊಸ ಯೋಜನೆ, ಮಹಿಳೆಯರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಸಿಗ್ತಾ ಇದೆ. ಮಹಿಳೆಯರಿಗೆ ಅಂತಲ್ಲ, ರೇಷನ್ ಕಾರ್ಡ್ ಇರೋರಿಗೆ ಪ್ರತಿ ತಿಂಗಳು 1,000 ಕೊಡ್ತೀವಿ ಹೊಸ ವರ್ಷಕ್ಕೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿದಾಡ್ತಾ ಇದೆ, ನಿಜಾನ ಏನು ಅಂತ. ಅದರ ಜೊತೆಯಲ್ಲಿ ಈಗ ಯಾರ್ಯಾರಿಗೆ ಪೆನ್ಷನ್ ಬಂದಿಲ್ಲ, ಅವರಿಗೆ ಯಾಕೆ ಹಣ ಪೆನ್ಷನ್ ಬಂದಿಲ್ಲ, ಏನು ಮಾಡಬೇಕು, ಇದ್ರ ಬಗ್ಗೆನೂ ಕೂಡ ಈಗ ಅಂಗವಿಕಲರ ವೇತನವನ್ನು ಹೊರತುಪಡಿಸಿ ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಯಾವುದೂ ಕೂಡ ಇನ್ನೂ ಯಾರಿಗೂ ಜಮಾ ಆಗಿಲ್ಲ. ಕಾರಣ ಏನು ಮತ್ತು ಏನು ಮಾಡಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಗೃಹಲಕ್ಷ್ಮಿ 16ನೇ ಕಂತು ಹೊಸ ವರ್ಷಕ್ಕೆ ಬಿಡುಗಡೆ. ಓಕೆನಾ? ಇಷ್ಟು ವಿಷಯಗಳ ಬಗ್ಗೆ ಮಾಹಿತಿ, ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಪೆನ್ಷನ್ ಹಣ, ಅದರಲ್ಲೂ ಕೂಡ ಅಂಗವಿಕಲರ ವೇತನ ಒಂದು ಬಿಡುಗಡೆ ಆಗಿದೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಪಿಂಚಣಿ ಹಣ ಬಿಡುಗಡೆ ಆಗಿಲ್ಲ. ಕಾರಣ ಏನಪ್ಪ ಅಂದರೆ, ಕಳೆದ ಕೆಲವೊಂದು ತಿಂಗಳ ಹಿಂದೆ ನಿಮಗೆ ನಾನು ಹೇಳಿದ್ದೆ, ಈಗ ಪಿಂಚಣಿ ಹಣ ಯಾರ್ಯಾರು ಪಡ್ಕೊತಾ ಇದ್ದೀರಾ ಅವರೆಲ್ಲರೂ ಕೂಡ ಜೀವಿತಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಬೇಕು ಅಂಥೇಳಿ. ಓಕೆನಾ? ಜೀವಿತಾವಧಿ ಪ್ರಮಾಣ ಪತ್ರವನ್ನು ಹೇಗೆ ಸಲ್ಲಿಕೆ ಮಾಡಬೇಕು, ಅದಕ್ಕೋಸ್ಕರನೇ ಈಗೇನಾದರೂ ಡಿಲೇ ಆಗ್ತಿದೆಯಾ ಅಂತ ನೋಡೋದಕ್ಕೆ ಹೋದರೆ, ಆ ರೀತಿ ನೀವು ಗಾಬರಿ ಆಗೋವಂಥದ್ದೇನಿಲ್ಲ. ಜೀವಿತಾವಧಿ ಪ್ರಮಾಣ ಪತ್ರ ಯಾರ್ಯಾರು ಸಲ್ಲಿಕೆ ಮಾಡಿದಿರೋ ಇಲ್ವೋ ಕಮೆಂಟ್ ಮಾಡಿ. ಫಸ್ಟು ನಿಮ್ಮ ಹತ್ತಿರದ ಯಾವುದೇ CAC ಕೇಂದ್ರದಲ್ಲೂ ಕೂಡ ಸಲ್ಲಿಕೆ ಮಾಡ್ಬೋದು. ಅದೇನು ನೀವು ಫಿಸಿಕಲಿ ಕೊಡೋ ಅಂಥದ್ದಲ್ಲ, ಡಿಜಿಟಲಿ ಕೂಡ ನೀವು ಮಾಡಿ ಕೊಡ್ಬೋದು. ಓಕೆನಾ? ಅದನ್ನ ಬಯೋಮೆಟ್ರಿಕ್ ಕೊಟ್ಟು ನೀವು ಯಾವುದೇ CAC ಕೇಂದ್ರದಲ್ಲೂ ಕೂಡ ನೀವು ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೀವು ಸಲ್ಲಿಕೆ ಮಾಡಿದಾರಾ, ಯಾರ್ಯಾರು ಎಷ್ಟು ಜನ ಸಲ್ಲಿಕೆ ಮಾಡಿದ್ದಾರೆ, ಸಲ್ಲಿಕೆ ಮಾಡದೇ ಇದ್ದವ್ರು ಎಷ್ಟು ಜನ ಇದ್ದಾರೆ, ಇದೆಲ್ಲ ವೆರಿಫಿಕೇಷನ್ ನಡೀತಾ ಇದೆ. ಕೆಲವೊಂದು ಜನರು ಸರ್ಕಾರದಿಂದ ಅವರಿಗೆ ಅರ್ಹತೆ ಇಲ್ಲ, ಆ ವ್ಯಕ್ತಿ ನಿಧನ ಹೊಂದಿದ್ರೂ ಸಹ ಅಂಥವರು ಸಹ ಪೆನ್ಷನ್ ಹಣವನ್ನು ಅವರ ತಂದೆ ಖಾತೆಯಿಂದ ಪಡ್ಕೊತಾ ಇರೋದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ತಂದೆ ಖಾತೆಯಿಂದ ಪಡ್ಕೊತಾ ಇದ್ದಾರೆ. ಹಾಗಾಗಿ ಇದು ತಪ್ಪು. ಸರ್ಕಾರ ಇದಕ್ಕೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳುತ್ತೆ. ಹಾಗಾಗಿ ಇಂಥ ವಿಚಾರವನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಈಗ ಪಿಂಚಣಿ ಹಣ ಬಿಡುಗಡೆಯನ್ನು ಸರ್ಕಾರ ಲೇಟ್ ಮಾಡ್ತಾ ಇದೆ ಹೊರತು ಬೇರೆ ಯಾವುದೇ ಹಣ ಇಲ್ಲ. ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ಕಾರದಲ್ಲಿ ಬಿಡುಗಡೆ ಮಾಡೋಕ್ಕೆ ಹಣನೇ ಇಲ್ಲ ಅಂತೇಳಿ. ಆ ರೀತಿ ಏನೂ ಇಲ್ಲ. ಓಕೆನಾ? ಈಗಿರುವಂಥ ಮಾಹಿತಿ ಪ್ರಕಾರ ಈಗ ವೆರಿಫಿಕೇಷನ್ ಹಂತದಲ್ಲಿರೋದ್ರಿಂದ ಶೀಘ್ರದಲ್ಲೇ ನಿಮ್ಮೆಲ್ಲರ ಖಾತೆಗೂ ಕೂಡ ಪಿಂಚಣಿ ಹಣ ಬಿಡುಗಡೆ ಆಗುತ್ತೆ. ಯಾರ್ಯಾರು ಲೈಫ್ ಸರ್ಟಿಫಿಕೇಟನ್ನು ಅಂದರೆ ನೀವು ಜೀವಿತಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿದ್ದೀರಾ ಇಲ್ವಾ, ಪ್ರತಿಯೊಬ್ಬರು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದೇ ಹತ್ತಿರದ CAC ಕೇಂದ್ರ ಅಥವಾ ಸೈಬರ್ ಸೆಂಟ್ರಲ್ಲೂ ಕೂಡ ನೀವು ಸಬ್ಮಿಟ್ ಮಾಡ್ಬೋದು. ಓಕೆನಾ? ಆನ್ಲೈನ್ನಲ್ಲಿ ಅದು ಸಬ್ಮಿಟ್ ಮಾಡುವಂಥದ್ದು, ಡಿಜಿಟಲ್ನೇ ನೀವು ಸಬ್ಮಿಟ್ ಮಾಡ್ಬೋದು. ಓಕೆನಾ? ಮತ್ತು ಎರಡನೇದಾಗಿ ಯಾರ್ಯಾರು ಈಗ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿಗೋಸ್ಕರ ಕಾಯ್ತಾ ಇದ್ದೀರಾ, ಖಂಡಿತವಾಗ್ಲೂ ಈಗ ಅದರ ಜೊತೆಯಲ್ಲಿ ಮತ್ತೆ ಗೃಹಲಕ್ಷ್ಮಿ ಬಾಕಿ ಕಂತು ಯಾರ್ಯಾರಿಗೆ ಬಾಕಿ ಇತ್ತೋ ಜನವರಿ 10ನೇ ತಾರೀಕುವರೆಗೂ ಕೂಡ 10ನೇ ತಾರೀಕು ಅಥವಾ ಜನವರಿ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ 16ನೇ ಕಂತಿನ ಜೊತೆಯಲ್ಲಿ ಬಾಕಿ ಕಂತುಗಳನ್ನು ಕೂಡ ಸರ್ಕಾರ ಯಾವುದು ಟೆಕ್ನಿಕಲ್ ಇಶ್ಯೂಯಿಂದ ಈಗ ನೀವೆಲ್ಲವೂ ಕೂಡ ಸರಿಪಡಿಸ್ಕೊಂಡಿದ್ದೀರಾ, ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ದೀರಾ, ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ತಿದ್ದುಪಡಿ ಮಾಡಿಸಿದ್ದೀರಾ, ಅದರಿಂದ ಏನೋ ಟೆಕ್ನಿಕಲ್ ಇಶ್ಯೂಯಿಂದ ಬಂದಿಲ್ಲ ಹಣ, ಸರ್ಕಾರದ ಟೆಕ್ನಿಕಲ್ ಇಶ್ಯೂಯಿಂದನೇ ಬಂದಿಲ್ಲ ಅಂದರೆ ಅಂಥ ಹಣಗಳನ್ನು ರಿಲೀಸ್ ಮಾಡ್ತಾರಂತೆ. ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಓಕೆನಾ? ಈಗ ಕೇಂದ್ರ ಸರ್ಕಾರದಿಂದ ಇನ್ನೊಂದು 3ನೇ ಪಾಯಿಂಟ್ ಏನಪ್ಪ ಅಂದರೆ, ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ನಿಮಗೆ 5 kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಓಕೆನಾ? PM ಗರೀಬ್ ಕಲ್ಯಾಣ್ ಯೋಜನೆ ಅಂತ, ಆ ಯೋಜನೆ ಅಡಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ 5 kg ಅಕ್ಕಿ ಕೊಡ್ತಾ ಇದ್ದಾರೆ. 5 kg ಅಕ್ಕಿ ಬದಲು ಕರ್ನಾಟಕ ಸರ್ಕಾರದಿಂದ DBT ಮುಖಾಂತರ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತೇ ಇದೆ, ಕಳೆದ 2-3 ತಿಂಗಳಿಂದ ಹಣ ಬರ್ತಾ ಇಲ್ಲ. 3 ತಿಂಗಳ ಹಣ DBT ಅಕ್ಕಿ ಅನ್ನ ಬಗ್ಗೆ ಹಣ ಬಂದಿಲ್ಲ. ಅದಕ್ಕೆ ಸಂಬಂಧಪಟ್ಟಾಗ ಯಾಕೆ ಬಂದಿಲ್ಲ ಏನು ಎಲ್ಲ ಡೀಟೇಲ್ಸ್ ಮಾಹಿತಿ ನಿಮಗೆ ಕೊಟ್ಟಿದ್ದೇನೆ. ಬಟ್ ಕೇಂದ್ರ ಸರ್ಕಾರದ ಹೊಸ ಯೋಜನೆ, ರೇಷನ್ ನಿಮ್ಮ ಹತ್ರ BPL ಕಾರ್ಡ್ ರೇಷನ್ ಇದೆ ಅಂದರೆ ನೀವೇನು 5 kg ಅಕ್ಕಿ ಪಡ್ಕೊತಾ ಇದ್ದಾರೆ ಅವರಿಗೆ ಹೊಸ ವರ್ಷಕ್ಕೆ ಅಕ್ಕಿ ಜೊತೆಗೆ 1,000 ರೂಪಾಯಿ DBT ಮುಖಾಂತರ ಖಾತೆಗೆ ಹಾಕ್ತೀವಿ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ವಿಷಯ ಹರಿದಾಡ್ತಾ ಇದೆ. ಇದು ಒಂದು ಪೇಪರ್ನಲ್ಲಿ ಬಂದಿರತಕ್ಕಂಥ ಆರ್ಟಿಕಲ್ಲು, ವೆಬ್ಸೈಟ್ಗಳಲ್ಲಿ ಬಂದಿರತಕ್ಕಂಥ ಆರ್ಟಿಕಲ್ಲು. ಇದ್ರ ಬಗ್ಗೆ ಇದು ಆರ್ಟಿಕಲ್ ಬಂದಿರೋದು ಹೌದು, ಇದ್ರ ಬಗ್ಗೆ ಮಾಹಿತಿ ಬಂದಿರೋದು ಹೌದು, ಎಲ್ಲ ಕಡೆ ಹರಿದಾಡ್ತಾ ಇರೋದು ಹೌದು. ಬಟ್ ಆದರೆ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ಇಂಥ ದಿನದಿಂದನೇ ಕೊಡ್ತೀವಿ ಅಂತ ಹೇಳಿ ಮಾಹಿತಿ ಇನ್ನೂ ಬಂದಿಲ್ಲ. ಓಕೆನಾ? ಹಾಗಾಗಿ ಮಾಹಿತಿ ಬಂದಿರೋದು ಹೌದು, ಅಧಿಕೃತ ಮಾಹಿತಿ ಕೇಂದ್ರ ಸರ್ಕಾರದಿಂದ ಬರೋದೊಂದು ಬಾಕಿ ಇದೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ರೀತಿ ರೇಷನ್ ಕಾರ್ಡ್ ಇದ್ದವರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಪ್ಲಸ್ 5 kg ಅಕ್ಕಿ ಕೇಂದ್ರ ಸರ್ಕಾರದಿಂದ ಕೊಟ್ಟರೆ
ಇನ್ನೂ ಕೂಡ ಜನರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ನೋಡೋಣ, ಕಾದ್ ನೋಡೋಣ ಏನು ಮಾಡ್ತಾರೆ ಅಂತ. ಅಧಿಕೃತ ಮಾಹಿತಿ ಬಂದರೆ ನಮ್ಮ ಚಾನಲ್ನಲ್ಲಿ ಖಂಡಿತವಾಗ್ಲೂ ನಿಮಗೆ ಮಾಹಿತಿ ಕೊಡುವಂಥ ಕೆಲಸ ಮಾಡ್ತೀನಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಕಳೆದ 2 ದಿನಗಳಿಂದ ಲೈವ್ ಮಾಡಿಲ್ಲ, ಇವತ್ತು ಖಂಡಿತವಾಗ್ಲೂ ಲೈವ್ ಮಾಡ್ತೀನಿ. ಎಲ್ಲರೂ ಕೂಡ ಜಾಯಿನ್ ಆಗಿ ಚೆಕ್ ಮಾಡೋಣ ಹಣ ಯಾರಿಗೆ ಬಿಡುಗಡೆ ಆಗಿದೆ ಅಂತ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.